ಬಿಎಸ್ಪಿ ರಾಜ್ಯ ಜಿಲ್ಲಾ ಸಮಿತಿ ನಮ್ಮೊಡನೆ ಸೇರಿಕೊಂಡು ಪಕ್ಷ ಕಟ್ಟಬೇಕು. ಕಾಂತರಾಜ್. ನಗರದಲ್ಲಿ ಬಿಎಸ್ಪಿ ಆತ್ಮಾವಲೋಕನ ಸಭೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬಹುಜನ ಸಮಾಜ ಪಕ್ಷಕ್ಕೆ ಕಾರ್ಯಕರ್ತರೇ ಮೂಲ ಆಸ್ತಿಯಾಗಿರುವುದರಿಂದ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿಗಳನ್ನು ನಮ್ಮೊಡನೆ ಸೇರಿಕೊಂಡು ತಳಮಟ್ಟದಿಂದ ಪಕ್ಷ ಕಟ್ಟುವ ಕೆಲಸ ಮಾಡಬೇಕು ಎಂದು ವಕೀಲ ಕಾಂತರಾಜ್ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಬಿಎಸ್ಪಿ ಆತ್ಮಾವಲೋಕನ ಸಭೆಯಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಸಮಿತಿಗಳಿಗೆ ಯಾರನ್ನು ಉಚ್ಚಾಟನೆ ಮಾಡುವ ಅವಕಾಶಗಳಿಲ್ಲ. ಬಹುಜನ ಸಮಾಜ ಪಕ್ಷದ ಆಂತರಿಕ ಸಂವಿಧಾನ ಸ್ಪಷ್ಟವಾಗಿ ಓದಿದ್ದರೆ ಗೊತ್ತಾಗುತ್ತದೆ. 2018ರ ಹಿಂದೆ ಪಕ್ಷದಿಂದ ಹೊರಗಡೆ ಹೋಗಿರುವ ಮುಖಂಡರು, ಕಾರ್ಯಕರ್ತರು ನಮ್ಮೊಡನೆ ಸೇರಿಕೊಳ್ಳಿ, ನಾವು ಇನ್ನು ಮೇಲೆ ಸದೃಢವಾಗಿ ಪಕ್ಷ ಕಟ್ಟೋಣ ಎಂದರು. ಕಾರ್ಯಕರ್ತರೇ ಪಕ್ಷಕ್ಕೆ ಮೂಲ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬರುತ್ತಿದೆ. ಮತ್ತೆ ಗ್ರಾಮ ಪಂಚಾಯತ್, ನಗರಸಭೆ, ಪುರಸಭೆ ಚುನಾವಣೆಗಳು ಹತ್ತಿರದಲ್ಲಿವೆ. ಎಲ್ಲಾ ಸಮುದಾಯಗಳ ಒಳಗೊಂಡು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟೋಣ ಎಂದರು. ಬಿಎಸ್ಪಿಯಲ್ಲಿ ಆಂತರಿಕ ಸಂವಿಧಾನದ ಅರಿವು ಇಲ್ಲದವರು ಕೆಲವರಿದ್ದು, ಪ್ರಾಮಾಣಿಕ ಕಾರ್ಯಕರ್ತರು, ಮುಖಂಡರನ್ನು ಸಣ್ಣ ಸಣ್ಣ ವಿಷಯಗಳಿಗೆ ಉಚ್ಚಾಟನೆ ಮಾಡುತ್ತಿದ್ದರು. ಈ ನಿಟ್ಟಿನಲ್ಲಿ ರಾಜ್ಯ, ಜಿಲ್ಲಾ ಸಮಿತಿಗಳು ಬದಲಾಗಬೇಕು. ಇಲ್ಲದಿದ್ದರೆ ಕಾರ್ಯಕರ್ತರು ಸೇರಿಕೊಂಡು ಮುಂದಿನ ಕಾನೂನು ಹೋರಾಟ ರೂಪಿಸುತ್ತೇವೆ ಎಂದರು. ರಾಜ್ಯ ಮತ್ತು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಪಕ್ಷದ ಆಂತರಿಕ ವಿದ್ಯಮಾನಗಳ ಬಗ್ಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಅಧಿನಾಯಕಿ ಬೇಹರ್ ಕುಮಾರಿ ಮಾಯಾವತಿ ಜಿ ರವರ ಗಮನಕ್ಕೆ ತರಲು ಒಂದು ನಿಯೋಗ ದೆಹಲಿಗೆ ಹೋಗುವುದು. ಮೇ ಮೊದಲನೇ ವಾರದಲ್ಲಿ ರಾಜ್ಯ ಉಸ್ತುವಾರಿ ಆಯುಷ್ಮಾನ್ ಶ್ರೀ ರಾಜಾರಾಮ್ ರವರ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಪಕ್ಷದ ಕಾರ್ಯಕರ್ತರ ಬಹಿರಂಗ ಸಭೆ ಏರ್ಪಡಿಸುವುದು. ಮುಂಬರುವ ರಾಜ್ಯ ಸಮಿತಿ ಸಭೆಯಲ್ಲಿ ಬಹುಜನ ಸಮಾಜ ಪಕ್ಷದ ಆಂತರಿಕ ಕಲಹವನ್ನು ನೋಡಿ ಪಕ್ಷದಿಂದ ದೂರವಿರುವ ನಿಷ್ಠಾವಂತ ಕಾರ್ಯಕರ್ತರನ್ನು ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡುವುದು ಸೇರಿದಂತೆ ಅನೇಕ ನಿರ್ಣಯ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಎಸ್ಪಿ ಮಹೇಶ್, ಸಿದ್ದಯ್ಯನಪುರ, ವಾಸು ಹೊಂಡರಬಾಳು, ರಂಗಸ್ವಾಮಿ ಗಾಳಿಪುರ, ಶಿವಣ್ಣ ದೇವಲಾಪುರ, ಆರ್ ರಮೇಶ್, ಕಾಂತರಾಜು ಅಮಚವಾಡಿ, ಸಿದ್ದರಾಜು ದೊಡ್ಡರಾಯಪೇಟೆ, ರಾಜಶೇಖರ್ ಚಂದಕವಾಡಿ, ರವಿ ಮೌರ್ಯ, ಮಹೇಶ್ ಕೃಷ್ಣಮೂರ್ತಿ ದೊಡ್ಡರಾಯಪೇಟೆ, ರಾಜು ರಾಮಸಮುದ್ರ, ಬಾಬು ರಾಮಸಮುದ್ರ, ರಂಗಸ್ವಾಮಿ ಕಾಗಲವಾಡಿ, ಶಿವು ಅಮಚವಾಡಿ, ಗೋಪಾಲ್, ಯೋಗೀಶ್, ಮನು, ಮಂಜು, ಮಹಮ್ಮದ್, ಪೀರ್, ನಜೀಬ್ ಉಲ್ಲಾ ಖಾನ್, ರಾಜಶೇಖರ್, ಅಶ್ರಿತ್, ಸುನಿಲ್, ಮಹೇಶ್, ನಾಗವಳ್ಳಿ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಸರ್ ಸಭೆ ಕರೆದಿದ್ದಾರೆ, ಸಭೆ ಉದ್ದೇಶ ಏನು ಸರ್ ಹೇಳಿ ಸರ್? ಬಹುಜನ್ ಸಮಾಜ್ ಪಾರ್ಟಿಯ ಸಭೆಯ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ನಡೆಯತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿಯ ಸ್ಥಿತ್ಯಂತರಗಳ ಬಗ್ಗೆ ಮತ್ತು ಆಂತರಿಕ ಸಮಸ್ಯೆಗಳ ಬಗ್ಗೆ ನಾವು ಆತ್ಮಾವಲೋಕನ ಸಭೆಯನ್ನು ಮಾಡಿದ್ದೀವಿ. ಮತ್ತು ನಾವು ಬಹುಜನ್ ಸಮಾಜ್ ಪಾರ್ಟಿ ಕಟ್ಟೋ ನಿಟ್ಟಿನಲ್ಲಿ ನಾವು ಕಾನೂನಿನ ಮುಖಾಂತರ ಈಗೇನು ಮಾಡ್ತಿದ್ದಾರೋ ಗೊಂದಲಗಳಿಗೆ ಕಾನೂನಿನ ಕಾನ್ಸ್ಟಿಟ್ಯೂಷನ್ ಮುಖಾಂತರ ನಿಮಗೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಮತ್ತು ನಿಮ್ಮನ್ನು ಕಟ್ಕೊಂಡು ನೀವು ನಮ್ಮ ಜೊತೆ ಸೇರ್ಕೊಳ್ಳಿ, ಬಹುಜನ್ ಸಮಾಜ್ ಪಾರ್ಟಿನ ಸ್ಟ್ರಾಂಗ್ ಕಟ್ಟೋಣ ಅಂತ ಹೇಳ್ತಾ ನಾವು ತಿಳಿಯೋಕೋ ಪ್ರಯತ್ನಕ್ಕೋಸ್ಕರ ಈ ಸಭೆ ಮಾಡ್ತಿದ್ದೀವಿ. ಜೊತೆಗೆ ಯಾವ ಡಿಸ್ಟ್ರಿಕ್ಟ್ ಕಮಿಟಿಗೂ ಉಚ್ಚಾಟನೆ ಮಾಡುವಂಥ ಅವಕಾಶಗಳಿಲ್ಲ. ಇದನ್ನು ನೀವು ಕಾನ್ಸ್ಟಿಟ್ಯೂಷನ್ ಓದಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನ್ಯಾಷನಲ್ ಕಮಿಟಿ ಕೂಡ ಅದನ್ನು ರಿವ್ಯೂ ಮಾಡಿ ನಂತರದಲ್ಲಿ ಲೀಗಲ್ ಪ್ರೊಸೀಡಿಂಗ್ಸ್ ಆಗುತ್ತೆ ಅನ್ನೋದು ನೀವು ಗಮನದಲ್ಲಿ ಇಟ್ಕೊಂಡು ಈಗಿರ್ತಕ್ಕಂಥ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿ ನೀವು ನಮ್ಮೊಡನೆ ಸೇರಿಕೊಂಡು ಪಕ್ಷ ಕಟ್ಟೋ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಿದ್ದೀನಿ. ಜೊತೆಗೆ ಬಹುಜನ್ ಸಮಾಜ್ ಪಾರ್ಟಿಯಿಂದ ಯಾರ್ಯಾರು ಹೊರಗಡೆ ಹೋದೋ 2018ಕ್ಕೆ ಹಿಂದೆ ಅಲ್ಲಿ ಯಾರ್ಯಾರು ಇಷ್ಟವಾಗಿದ್ರು ಆ ಎಲ್ಲ ಕಾರ್ಯಕರ್ತರು ನಮ್ಮೊಡನೆ ಸೇರ್ಕೊಳ್ಳಿ. ನಾವು ಇನ್ಮೇಲೆ ಸ್ಟ್ರಾಂಗ್ ಆಗಿ ಪಕ್ಷ ಕಟ್ಟೋ ಕೆಲಸವನ್ನ ಮಾಡೋಣ. ಕಾರ್ಯಕರ್ತರೇ ಪಕ್ಷಕ್ಕೆ ಮೂಲ, ಕಾರ್ಯಕರ್ತರನ್ನೇ ಹೆಚ್ಚು ನಾವು ಈಗ ಜೆಡ್ಪಿಟಿಪಿ ಚುನಾವಣೆಗಳು ಬರ್ತಿದೆ, ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಹತ್ತಿರದಲ್ಲಿದೆ, ನಗರಸಭೆ ಪುರಸಭೆ ಎಲ್ಲ ಹತ್ತಿರದಲ್ಲಿದೆ, ಅಲ್ಲಿ ಮತ್ತೆ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ. ನಮ್ಮೊಳಗಡೆ ಎಲ್ಲ ಸೇರ್ಪಡೆ ಎಲ್ಲ ಸಮುದಾಯಗಳನ್ನು ಒಳಗೊಂಡು
ಬಹುಜನ ಸಮಾಜವನ್ನ ಸದೃಢವಾಗಿ ಕಟ್ಟುವ ನಿಟ್ಟಿನಲ್ಲಿ, ಸಂವಿಧಾನ ಜಾರಿ ಮಾಡೋ ನಿಟ್ಟಿನಲ್ಲಿ ನಾವು ಈ ಸಭೆ ಸೇರಿದ್ದೀವಿ. ಇದಕ್ಕೆ ಎಲ್ಲ ಸಹಕಾರ ಇರಲಿ ಅಂತ ಕೇಳ್ಕೊತೀವಿ. ಈಗ ಏನು ಸಮಸ್ಯೆ ಸರ್? ಜಿಲ್ಲಾ ಸಮಿತಿ ಏನು ಕಾರಣ, ಏನು ಸಮಸ್ಯೆ ಆಗಿದೆ ನಿಮಗೆ? ಜಿಲ್ಲಾ ಸಮಿತಿನಲ್ಲಿ ಒಂದಷ್ಟು ಜನರನ್ನ ಕಾನ್ಸ್ಟಿಟ್ಯೂಷನ್, ಬಹುಜನ ಸಮಾಜ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲದಿರ್ತಕ್ಕಂಥ ಕೆಲವು ಪದಾಧಿಕಾರಿಗಳು ಸೇರ್ಕೊಂಡು ಇಲ್ಲಿರ್ತಕ್ಕಂಥ ಕಾರ್ಯಕರ್ತನ ಉಚ್ಚಾಟನೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ ಅನ್ನೋದು. ಏನು ಕಾರಣ ಅಂತ ರೀಸನ್? ಸಣ್ಣ ಪುಟ್ಟ ಕಾರಣಗಳು, ಸಣ್ಣ ಪುಟ್ಟ ವೈಮನಸ್ಸುಗಳು ಒಂದು ಪಕ್ಷ ಆದ್ಮೇಲೆ ಇರುತ್ತೆ, ಕುಟುಂಬದ ಮೇಲೆ ಇರುತ್ತೆ, ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ. ಅದನ್ನ ದೊಡ್ಡ ಇಶ್ಯೂ ಮಾಡಿ, ಪಬ್ಲಿಕ್ ಇಶ್ಯೂಸ್ನ ಮಾಡಿ, ಬೇರೆ ಬೇರೆ ಪಕ್ಷಗಳಿಗೆ ಇದನ್ನ ಅವಕಾಶ ಮಾಡಿಕೊಡ್ತಾ ಇರೋದು ನಿಜವಾಗ್ಲೂ ದುರಂತ. ಬದಲಾಗ್ಲಿ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಜಿಲ್ಲಾ ಸಮಿತಿಗಳು ಬದಲಾಗ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲ ಅಂದ್ರೆ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಮುಂದಿನ ಕಾನೂನು ಕ್ರಮ ಮತ್ತೆ ಮುಂದಿನ ಹೋರಾಟಗಳನ್ನ ರೂಪಿಸ್ತೀವಿ. ಈಗ ಜಿಲ್ಲಾ ಸಮಿತಿ ಸಮಸ್ಯೆ ಆಗಿದೆ, ಆ ಸಮಸ್ಯೆನ ನೀವು ರಾಜ್ಯಕ್ಕೆ ಕೊಟ್ಟಿದ್ದೀರಾ ಮಾಹಿತಿನ? ಜಿಲ್ಲಾ ಸಮಿತಿನ ನಿಮಗೆ ಸಮಸ್ಯೆ ಇದೆಯಲ್ಲ, ಅದ್ರ ಬಗ್ಗೆ ರಾಜ್ಯ ಕಮಿಟಿಗೆ ದುಡ್ಡು ಕೊಟ್ಟಿದ್ದೀರಾ? ಹೌದು, ಎಲ್ಲ ವಿಚಾರಗಳನ್ನು ಏನು ಕ್ರಮ ತಗೊಂಡಿಲ್ವಾ? ಇನ್ನು ಯಾವುದೇ ರೀತಿ ಕ್ರಮ ಆಗಿಲ್ಲ. ಈಗ ಆಲ್ರೆಡಿ ರಾಜ್ಯ ಕಮಿಟಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರ ಮೂಲಕ ರಾಜ್ಯ ಕಮಿಟಿಗೆ ಇಲ್ಲಿ ನಡೆದಿರುವಂತ ಎಲ್ಲಾ ಘಟನೆಗಳ ವಿವರಣೆನ ಕೊಟ್ಟಿದ್ದೀವಿ. ಆದ್ರೆ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ಆ ಕಾರಣಕ್ಕೆ ನಾವು ರಾಜ್ಯ ಕಮಿಟಿಯವರಿಗೆ ಒತ್ತಾಯ ಮಾಡೋದೇನಂದ್ರೆ ಇದನ್ನೆಲ್ಲ ಸರಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನ ಫೇಸ್ ಮಾಡ್ಬೇಕಂದ್ರೆ, ಬಹುಜನ ಸಮಾಜ ಪಾರ್ಟಿ ಎಲೆಕ್ಷನ್ ನ ಫೇಸ್ ಮಾಡ್ಬೇಕಂದ್ರೆ ಬಹುಜನ ಸಮಾಜ ಪಾರ್ಟಿ ಪಿಲ್ಲರ್ಗಳಾದಂತ ಕಾರ್ಯಕರ್ತ ಬಂಧುಗಳೇನಿದೆ, ನಾವೇನಿದ್ದೀವಿ, ಇವ್ರನ್ನ ಗಟ್ಟಿಗೊಳಿಸೋ ದಿಕ್ಕಲ್ಲಿ ಜಿಲ್ಲಾ ಕಮಿಟಿ, ರಾಜ್ಯ ಕಮಿಟಿ ಪ್ರಯತ್ನ ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಗಟ್ಟಿಗೊಳಿಸೋ ಕೆಲಸ ಆಗ್ತಾ ಇಲ್ಲ. ಕಾರ್ಯಕರ್ತರನ್ನ ಮತ್ತೆ ಪದಾಧಿಕಾರಿಗಳನ್ನ ದುರ್ಬಲಗೊಳಿಸೋ ಅಂತ ಕೆಲಸಗಳಾಗ್ತಿದೆ. ಇನ್ಮುಂದಾರು ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಅವ್ರ ತಪ್ಪುಗಳನ್ನ ತಿದ್ಕೊಂಡು ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರ ಕೆಳಗಿಲ್ಲ ಅಂದ್ರೆ ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾವು ಕಾರ್ಯಕರ್ತರು ಸಮರ್ಥರನ್ನ ಹುಡುಕಿ ರಾಜ್ಯ ಮಟ್ಟದ ನಾಯಕರನ್ನ ಮಾಡ್ತೀವಿ, ಜಿಲ್ಲಾ ಮಟ್ಟದ ನಾಯಕರನ್ನ ಮಾಡ್ತೀವಿ. ಅವ್ರ ಮುಖಾಂತರ ಪಕ್ಷ ಕಟ್ಟಿ ನಾವು ತೋರಿಸ್ತೀವಿ. ಒಂದ್ ವೇಳೆ ಅವರು ನಮ್ಗೆ ಚಾಲೆಂಜ್ ಮಾಡದೇ ಆದ್ರೆ ಅವ್ರಿಗೆ ನಾವು ಚಾಲೆಂಜ್ ಮಾಡ್ತೀವಿ. ಒಂದೇನಂದ್ರೆ ಅವರು ಸಮರ್ಥರಿದ್ರೆ ಅವ್ರು ಯಾವ್ದಾದ್ರು ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ ಕೊಡ್ಲಿ ನಮ್ಗೆ, ಆ ಕ್ಷೇತ್ರದಲ್ಲಿ ನಾವು ಗೆದ್ದು ನಮ್ಮ ಸಾಮರ್ಥ್ಯ ಅಂತ ಪ್ರೂವ್ ಮಾಡ್ತೀವಿ. ಅವರು ಅದೇ ರೀತಿ ಚಾಲೆಂಜ್ ತಗೊಂಡು ಅವ್ರಿಗೆ ಇಷ್ಟ ಬಂದಂತ ಕ್ಷೇತ್ರದಲ್ಲಿ ಅವರು ಗೆಲ್ಸ್ಕ ಬಂದು ನಮ್ಮ ಸಾಮರ್ಥ್ಯ ಹೆಂಗಿದೆ, ನಮ್ಗೆ ಅಧಿಕಾರ ಕೊಡಿ ಅಂತ ಕೇಳಿ. ಇದು ನಮ್ಮ ಹಕ್ಕೋತಾಯ. ನಿಮ್ಮ ಹೆಸರು? ನನ್ನ ಹೆಸರು ವಾಸು ಅಂತ. ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತನಾಗಿ 20 ವರ್ಷದಿಂದ ಕೆಲಸ ಮಾಡ್ತಾರೆ. ಇದರಲ್ಲಿ ಯಾರನ್ನ ಸೇರಿಸಿದ್ರೆ ನಮಗೆ ಪಕ್ಷ ಸಂಘಟನೆ ಯೋಚನೆ ಮಾಡಿದಾಗ ಅಲ್ಲಿ 2% ಜನ ಮಾತ್ರ ಸಿಗ್ತಾರೆ. ಅವರೇ ನೌಕರು. ಅವ್ರನ್ನ ಫಸ್ಟ್ ಆರ್ಗನೈಸ್ ಮಾಡಿ, ಆಮೇಲೆ DSO ಸಂಘಟನೆ ಮಾಡಿ. ಇದೆಲ್ಲ ಗೊತ್ತಿದೆ. ನಮ್ಮ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ್ರೆ ಅದಕ್ಕೆ ನಾನು ಮಹೇಶ್ ಸರ್ ಹತ್ರ ಡಿಸ್ಕಸ್ ಮಾಡಿದೆ. ಸರ್ ಇಲ್ಲಿ ಏನ್ ಬಂದಿದ್ರೆ ಬಹಳ ಖುಷಿ ಆಯ್ತು ನನಗೆ. ಇವನ್ನೆಲ್ಲರೂ ಸೇರಿಸಿ ಇನ್ನೊಂದಷ್ಟು ಜನ ಸೇರಿಸಿ 2 ದಿನ ಕ್ಯಾಂಪ್ ಮಾಡೋಣ ಸರ್. ಅವಾಗ ಅವ್ರು ಇನ್ನೂ ಗಟ್ಟಿತನ ಆಯ್ತು, ನಮ್ಗಿಂತ ಹೆಚ್ಚು ವಿಚಾರಗಳು ಅವ್ರು ಗೊತ್ತಾಯ್ತು. ಅವರೇ ನಮ್ಗೆ ಪಾಠ ಮಾಡಂಗೆ ಆಗಲಿ ಸರ್ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಸರ್, ಈಗ ಪತ್ರಕರ್ತರಿಗೆ ಸ್ಪಷ್ಟಪಡಿಸ್ಬಿಡೋಣ. ಈ ಒಂದು ಆರ್ಗನೈಸೇಷನ್ ಮೇಲೆ, ಶಕ್ತಿ ಮೇಲೆ ಕಾಶಿರಾಮ್ ಸಾಹೇಬರು ಸಂಘಟನೆಯನ್ನು ಆರ್ಗನೈಸ್ ಮಾಡ್ತಾರೆ. ಸಾಕಷ್ಟು ಫಾರ್ಮುಲಾಸ್ ನ ಕಂಡುಹಿಡಿತಾರೆ. ಯಾಕೆ ಕಾಶಿರಾಮ್ ಸಾಹೇಬರು ಫಾರ್ಮುಲಾಸ್ ನ ಕಂಡುಹಿಡಿತಾರೆ? ದಿಸ್ ಈಸ್ ಅ ಸೈಂಟಿಸ್ಟ್. ಸೈಂಟಿಫಿಕ್ ಆಗಿ ಈ ಸ್ಟ್ರಕ್ಚರ್ಗೆ ನಾವೊಂದು ಕಂಟ್ರೋಲ್ ಕೊಡಬೇಕು ಅಂತೇಳಿ ಕಾಶಿರಾಮ್ ಸಾಹೇಬರು ಫಾರ್ಮುಲಾಗಳನ್ನು ಹೇಳಿದ್ದಾರೆ. ಅದನ್ನ ನಾವು ಕ್ಯಾಂಪ್ ಅಲ್ಲಿ ಡಿಸ್ಕಷನ್ ಮಾಡಿ, ತುಂಬಾ ಪ್ರೆಸಿಯಸ್. ಅದನ್ನ ಬಳಸ್ಕೊಂಡು ಬೇರೆ ಬೇರೆ ಪಕ್ಷಗಳು ರಾಜ್ಯಾಧಿಕಾರ ಮಾಡ್ತಾರೆ. ಇಲ್ಲಿ ಇವತ್ತು ಸಭೆ ಸೇರಿರೋ ಉದ್ದೇಶ ಏನು ಅಂತಂದ್ರೆ, ಬಹುಜನ ಸಮಾಜ ಪಾರ್ಟಿಯಲ್ಲಿರುವ ಕೆಲವು ಕಾಂಪ್ಲೆಕ್ಸ್ಗಳು, ಕೆಲವು ಸಣ್ಣ ಪುಟ್ಟ ಮನಸ್ತಾಪಗಳನ್ನ ಸರಿ ಮಾಡೋದು ಹೇಗೆ ಅನ್ನುವಂತ ಒಂದು ಆತ್ಮವಲಕ ಸಭೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಯಾರು ದ್ವೇಷ ಮಾಡಕ್ ಬಂದಿಲ್ಲ. ಬಹುಜನ ಸಮಾಜ ಪಾರ್ಟಿಯ ಕಾನ್ಸ್ಟಿಟ್ಯೂಷನ್ ನಲ್ಲಿ 11 ಆರ್ಟಿಕಲ್ ನ ಬೆಹಂಜಿ ಅವರು 2025ರಲ್ಲಿ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಆರ್ಟಿಕಲ್ 7 ಅಂತಿದೆ. ಅಲ್ಲಿ ಏನ್ ಹೇಳ್ತಾರೆ ಬೆಹಂಜಿ ಅಂತಂದ್ರೆ, ಕಾನ್ಸ್ಟಿಟ್ಯೂಷನ್ ನ ಯಾಕೆ ನಾನು ರಿವ್ಯೂ ಮಾಡಿದ್ದೀನಿ ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಂತಂದ್ರೆ, ಈ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಲ್ಲಿ ಕೇಡರ್ಸ್ ಫೈನಲ್. ಬೇರೆ ಬೇರೆ ಪಕ್ಷಗಳಿಗೆ, ಬೇರೆ ಬೇರೆ ಇವುಗಳಿಗೆ ಕೇಡರ್ಸ್ ನೆಸೆಸಿಟಿ ಇಲ್ಲ. ಯಾಕಂದ್ರೆ ಬೇರೆ ಬೇರೆಯವರು ಫಂಡ್ ಮಾಡ್ತಾರೆ. ಬಿಕಾಸ್ ಆಫ್ ಇಂಟ್ರೆಸ್ಟ್ ಆಫ್ ಸೊಸೈಟಿ, ಅವರ ಲಾಭಕ್ಕೋಸ್ಕರ ಬೇರೆ ಬೇರೆ ಕಂಪನಿಗಳು ಫಂಡ್ ಮಾಡ್ತಾರೆ. ಆದ್ರೆ ಬಹುಜನ ಸಮಾಜ ಪಾರ್ಟಿಗೆ ಮೂಲ ಯಾರು ಅಂತಂದ್ರೆ ಈ ದೇಶದ ಬಹುಜನ 85% ಜನ. ಆ 85% ಜನರನ್ನು ಹೆಂಗಿಟ್ಕೊಂಡು ಪಕ್ಷ ಕಟ್ಟಬೇಕು ಅಂತಂದ್ರೆ ಕೇರಳಗಳ ಮುಖಾಂತರ ಪಕ್ಷ ಕಟ್ಟಬೇಕು ಅನ್ನೋದು ಕಾಶಿರಾಮ್ ಸಾಹೇಬರ ಮೂಲ ಉದ್ದೇಶ. ಅದಕ್ಕೆ ಅದನ್ನ ಬೇಸಾಗಿ ಇಟ್ಕೊಂಡು ಬೆಹಂಜಿ ಈಗ ನೀವು ನಡೆದಂತ ಸ್ಥಿತ್ಯಂತರಗಳನ್ನ ಗಮನಿಸಿರ್ಬೋದು. ಕೆಲವರು ಉಚ್ಚಾಟನೆ ಮಾಡ್ತಾರೆ, ವಾಪಸ್ ತಗೊಂಡಿದ್ದಾರೆ, ತಮ್ಮನ್ನೇ ಉಚ್ಚಾಟನೆ ಮಾಡಿದ್ದಾರೆ. ಇವೆಲ್ಲ ಯಾಕೆ ಈ ಕಾಂಪ್ಲೆಕ್ಸ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಕೇರಳಗಳನ್ನ ಡಿಸೈಡ್ ಮಾಡಬೇಕು ಪಾರ್ಟಿಯನ್ನ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ.
ಇದು ಸ್ಪಷ್ಟತೆ ಇರಲಿ. ಆ ದೃಷ್ಟಿಕೋನದ ಒಂದು ಕಾಂಪ್ಲೆಕ್ಸಿಟಿ ಏನು ರಾಷ್ಟ್ರ ಮಟ್ಟದಲ್ಲಿ ನಡೀತಿದೆ ಅದು ಕೂಡ ಚಾಮರಾಜನಗರದಲ್ಲಿ ನಡೀತಾ ಇದೆ. ವಿಪರ್ಯಾಸ ನಮ್ಮೊಳಗಡೆ ತಯಾರಾದಂಥವ್ರು, ನಮ್ಮೊಳಗಡೆ ಇದ್ದಂಥವ್ರು ಕೆಲವರು ನಮ್ಮನ್ನೇ ಸೈಡ್ ಲೈನ್ ಮಾಡಿ ಒಂದು ವೈಲೇಷನ್ಸ್ ಮಾಡೋ ಕೆಪಾಸಿಟಿನ ಮಾಡ್ತಾರೆ. ಹಾಗಾಗಿ ನಾನು ಪತ್ರಕರ್ತರಿಗೆ ಸ್ಪಷ್ಟಪಡಿಸೋದೇನಂತಂದ್ರೆ, ಇಲ್ಲೆಲ್ಲರ ಅಭಿಪ್ರಾಯದಂತೆ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಕೇಳರೆ ಮೂಲ, ಬಹುಜನ್ ಸಮಾಜ್ ಪಕ್ಷದಲ್ಲಿ ಕೇಳರೆ ಅಂತಿಮ. ಕಾರ್ಯಕರ್ತರ ಅಭಿಪ್ರಾಯದ ಮೇಲೆ ಬಹುಜನ್ ಸಮಾಜ್ ಪಾರ್ಟಿಯನ್ನ ಕಟ್ಟೋ ನಿಟ್ಟಿನಲ್ಲಿ ಈಗಿರೋ ರಾಜ್ಯ ಸಮಿತಿ ಮನಸ್ಸು ಮಾಡಿಕೊಂಡು ನನ್ನ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ. ಅದಕ್ಕೆ ಪೂರ್ವಕವಾಗಿ ಈ ಸಭೆ ನಡೀತಾರೆ. ಎಲ್ಲರನ್ನು ಒಳಗೊಂಡಂತೆ ಪಕ್ಷವನ್ನು ಕಟ್ಟಬೇಕಾಗಿದೆ. ನಮ್ಮ ವಿರೋಧಿಗಳು ತಪ್ಪಿಸ್ಕೊತಾರೆ, ನಾವು ಕಚ್ಚಾಡ್ತಾರೆ. ಆ ಕಾರಣಕ್ಕೆ ನಾವು ಎಲ್ಲರನ್ನು ಒಳಗೊಂಡು ಪಕ್ಷವನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕೆ ಈ ಸಭೆ ಕಳೆದಿದ್ದೀವಿ ಸರ್. ಇಲ್ಲಿ ಈಗಿರುವಂತಹ ಜಿಲ್ಲಾಧ್ಯಕ್ಷರು ಬಹುಶಃ ಅವರಿಗೆ ಸಂವಿಧಾನದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇವನ್ನೆಲ್ಲ ಉಚ್ಚಾಟನೆ ಮಾಡಿ ನನ್ನನ್ನು ಸಹ ಪದಚ್ಯುತಗೊಳಿಸಿದ ಮೇಲೆ ನಾನು ಅವರಿಗೆ ಕಾನ್ಸ್ಟಿಟ್ಯೂಷನ್ ಫಾರ್ವರ್ಡ್ ಮಾಡಿದ್ದೀನಿ, ರಾಜ್ಯಾಧ್ಯಕ್ಷರು ಕಳಿಸಿದ್ದೀನಿ, ಉಸ್ತುವಾರಿಗಳನ್ನು ಕಳಿಸಿದ್ದೀನಿ, ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಡಿಸ್ಟ್ರಿಕ್ಟ್ ಕಮಿಟಿಯವರು ಯಾರ್ಯಾರು ಮುಖ್ಯ ಮೇನ್ ಸ್ಟ್ರೀಮ್ ಅಲ್ಲಿ ಇದ್ರು ಅವ್ರನ್ನ ಕಳಿಸ್ತೀನಿ. ನೀವು ಒಂದ್ಸರಿ ಓದಿ ಅದನ್ನ, ನೀವು ಜಸ್ಟಿಫೈಡ್ ಯುವರ್ ಸೆಲ್ಫ್ ಅಂತ. ಆಮೇಲೆ ಕೂತ್ಕೊಂಡು ಎಲ್ಲ ಕಾರ್ಯಕರ್ತರು ಸಭೆ ಕರೆಯಿರಿ ಅಂತ ಹೇಳಿದಾಗ ನಾನು ಮಹೇಶ್ ಸರ್ ಹತ್ರ ಮಾತಾಡಿ, ಸರ್ ಒಂದು ಸಭೆ ಕರೆಯಿರಿ ಸರ್, ಇಲ್ಲಿ ಎಲ್ಲರೂ ಸ್ಪಷ್ಟಪಡಿಸೋಣ ಅಂತೇಳಿ ಈ ಸಭೆ ಕರೆದಿದ್ದೀನಿ ಸರ್. ಈ ಸಭೆಯ ಉದ್ದೇಶ ಯಾರನ್ನ ಉಚ್ಚಾಟನೆ ಮಾಡೋದಲ್ಲ, ಯಾರನ್ನ ಉಚ್ಚಾಟನೆ ಮಾಡೋ ಮುಖಾಂತರ ನೀವು ಕಾಂಶಿರಾಮ್ ಸಾಹೇಬರ ವಿರೋಧಿಗಳಾಗ್ತೀರಾ, ಯಾರು ಈ ದೇಶದ ಫೌಂಡರ್ ಪಕ್ಷದ ಫೌಂಡರ್ ಆದೋ ಅವರ ವಿರೋಧಿಗಳಾಗ್ತೀರಾ, ಬಹುಜನ್ ಸಮಾಜ್ ಪಾರ್ಟಿಯ ವಿರೋಧಿಗಳಾಗ್ತೀರಾ. ಹಾಗಾಗಿ ರಾಜ್ಯ ಸಮಿತಿ ಮತ್ತೆ ಜಿಲ್ಲಾ ಸಮಿತಿ ಈಗಲೂ ಕೂಡ ನಿಮ್ಮನ್ನ ರಿವ್ಯೂ ಮಾಡ್ಕೊಳ್ಳಕ್ಕೆ, ನಿಮ್ಮನ್ನ ಸರಿ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಸರಿಯಾಗದೆ ಹೋದ್ರೆ ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಕರ್ತರನ್ನ ಪ್ರತಿ ತಾಲೂಕು ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲೂ ಸಂಘಟನೆ ಮಾಡುವಂತ ಕೆಲಸವನ್ನ ಮಹೇಶ್ ಸರ್ ಅವರು, ರವಿ ಸರ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಸೇರ್ಕೊಂಡು ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಇನ್ನು ಮೇಲೆ ಬದಲಾಗಲಿ, ಜಿಲ್ಲಾ ಸಮಿತಿ ಬದಲಾಗಬೇಕು. ನೀವು ಒಂದ್ಸರಿ ಕಾನ್ಸ್ಟಿಟ್ಯೂಷನ್ ಓದಿ, ಈಗ ಯಾರ್ಯಾರು ಉಚ್ಚಾಟನೆ ಮಾಡಿದ್ರು ಅದೆಲ್ಲವನ್ನ ರಿವ್ಯೂ ಮಾಡ್ಕೊಳ್ಳೋಕೆ ನಿಮ್ಗೊಂದು ಅವಕಾಶ ಇದೆ. ಅದನ್ನ ರಿವ್ಯೂ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೆ ನಾವೆಲ್ಲ ಕೂತ್ಕೊಂಡು ಕಾರ್ಯಕ್ರಮ ಮಾಡುವಂತ ಕೆಲಸಗಳು ಸಿದ್ಧತೆಗಳು ಸೃಷ್ಟಿಯಾಗಲಿ ಅನ್ನೋದು ಒಂದು ಅಭಿಪ್ರಾಯ. ಮತ್ತೆ ಜಿಲ್ಲಾಧ್ಯಕ್ಷರುಗಳು ತಮ್ಮ ಮನುಷ್ಯನ ಬದಲಾಯಿಸದೆ ಹೋದ್ರೆ ಬಹುಜನ್ ಸಮಾಜ್ ಪಾರ್ಟಿ ಇನ್ನೂ ಮಾತಾಡಕ್ಕೆ ಹೋಗುವಂತ ಮನಸ್ಥಿತಿ ಸೃಷ್ಟಿಯಾಗುತ್ತೆ. ಇವತ್ತು ಎಲ್ಲರ ಅಭಿಪ್ರಾಯದಂತೆ, ಜನಾಭಿಪ್ರಾಯದಂತೆ, ಕಾರ್ಯಕರ್ತರ ಅಭಿಪ್ರಾಯದಂತೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಬಹುಜನ್ ಸಮಾಜ್ ಪಾರ್ಟಿ ಕಟ್ಟದಷ್ಟೇ ನಮ್ಮ ಮೂಲ ಉದ್ದೇಶ, ಬಹುಜನರನ್ನ ಒಗ್ಗೂಡಿಸೋದಷ್ಟು, ಬಹುಜನರಿಗೆ ರಾಜ್ಯಾಧಿಕಾರ ಕೊಡೋದಷ್ಟೇ ನಮ್ಮ ಮೂಲ ಉದ್ದೇಶ. ಹಾಗಾಗಿ ಇನ್ನು ಮೇಲೆ ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ, ಜಾಟವ್ ಸ್ವಾಮಿ ನಾವು ಅವ್ರ ಹೋಗಲಿ ಒಳ ಮೀಸಲಾತಿ ಡಿಸ್ಕಸ್ ನಡೀತಿದೆಯಲ್ಲ, ಸೇಮ್ ಇನ್ಸಿಡೆಂಟ್ ಪಂಜಾಬ್ ರೈಸ್ ಆಗುತ್ತೆ. ಆಗ ಕಾಂಶಿರಾಮ್ ಸಾಹೇಬ್ ಏನ್ ಮಾಡ್ತಾರೆ ಅಂತಂದ್ರೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಹೇಗೆ ಇದಕ್ಕೆ ಒಂದು ಲಾಜಿಕಲ್ ಎಂಟ್ರಿ ಅಂತ. ಅವಾಗ ಕಾಂಶಿರಾಮ್ ಸಾಹೇಬರು ಆರ್ಗನೈಸೇಷನ್ ಸ್ಟ್ರಾಂಗ್ ಇಡ್ತಾರೆ. ಅವಾಗ ಸ್ಥಾಪನೆ ಮಾಡಿದ ಬಹುಜನ್ ಸಮಾಜ್ ಪಾರ್ಟಿಯ ಮೂಲ ಬಾಂಸಪ್ನ ಅಲ್ಲಿ ಏನು ಇದಕ್ಕೆ ಆಶಯ ಅಂತ ಹೇಳಿದಾಗ ಅಧಿಕಾರ ಯಾವ ಪಾರ್ಟಿ, ಎನಿ ಪೊಲಿಟಿಕಲ್ ಪಾರ್ಟಿಲಿ ಇಲ್ಲ. ಹಂಗಾಗಿ ಅದಕ್ಕೆ ಎರಡಕ್ಕೂ ಮಾನ್ಯತೆ ಕೊಡಬಾರ್ದು, ಅದು ನಮ್ಮ ಉದ್ದೇಶ. ಹಂಗಾಗಿ ನಾವೆಲ್ಲ ಈಗಲೂ ಅಟ್ ಪ್ರೆಸೆಂಟ್ ಬಹುಜನ್ ಸಮಾಜ್ ಪಾರ್ಟಿ ಒಳಗಡೆ ಇದ್ದೀವಿ. ಅರ್ಥ ಆಯ್ತಾ? ಈಗ ಮಹೇಶ್ ಅವರ ಅಭಿಪ್ರಾಯ, ಕಾಂತರಾಜ್ ಅವರ ಅಭಿಪ್ರಾಯದ ನಂತರ ಫೈನಲ್ ಆಗಿ ಮಹೇಶ್ ಅವರು ಮಾತಾಡ್ತಾರೆ. ಏನಕ್ಕೆ ಅಂದ್ರೆ ಸಮಯ ಆಗಿದೆ, ಊಟದ ಸಮಯ ಆಗಿದೆ, ಮತ್ತೆ ನಾವು 7 ಟೈಮ್ಗೆ ಸೇರಿದ್ರೆ ಇಲ್ಲಿ ತನಕ ಮುಗಿದೋಗಿರೋದು, ಒಂಚೂರು ಲೇಟ್ ಆಯ್ತು. ಆ ಕಾರಣಕ್ಕೆ ಈಗ ಪಕ್ಷ ಕಟ್ಟ ದಿಕ್ಕಲ್ಲಿ ನಾವೇನ್ ಮಾಡ್ಬೇಕು, ಮತ್ತೆ ಪಕ್ಷದೊಳಗೆ ಇರೋರನ್ನ ಯಾವ ರೀತಿ ನಾವು ಪಕ್ಷದೊಳಗೆ ಇರೋರನ್ನ ಸರಿ ಮಾಡಿ ಪಾರ್ಟಿನ ಹೆಂಗೆ ಎಸ್ಟಾಬ್ಲಿಷ್ ಮಾಡಬೇಕು, ಸೆಟ್ ಟಿಟಿಲಿ ನಾವು ಯಾವ ಥರ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕಾಂತರಾಜ್ ಅವರು ನಿಮಗೆ ನೀಡ್ತಾರೆ.